ಹ್ಯಾಲೋ ನನ್ನ ಕುಟುಂಬದವರೇ, ಹೇಗಿದ್ರೆ ಎಲ್ಲರೂ? ಓಕೆ, ಯಾವಾಗಲೂ ಬೆಳಗಿನ ಬ್ರೇಕ್ಫಾಸ್ಟ್ ಏನು ಮಾಡೋದಪ್ಪ ಅಂತೇಳಿ ಚಿಂತೆ ಅಲ್ವಾ? ಇವತ್ತು ನಾನು ಈಸಿಯಾಗಿ ಹೆಲ್ತಿಯಾದ ಒಂದು ಬ್ರೇಕ್ಫಾಸ್ಟ್ ರೆಸಿಪಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಖಂಡಿತವಾಗ್ಲೂ ನೀವು ಇದನ್ನು ಟ್ರೈ ಮಾಡ್ಬೋದು. ಇದಕ್ಕೆ ಏನೆಲ್ಲ ಬೇಕು? ಸ್ವಲ್ಪ ತೆಂಗಿನಕಾಯಿ ತೊಗೊಳ್ಳಿ, ಒಂದು 1/4 ಕಪ್ಪಷ್ಟು ಸಾಕು. ಕೊತ್ತಂಬರಿ ಸೊಪ್ಪು, 1 ಈರುಳ್ಳಿ, 2ರಿಂದ 3 ಹಸಿಮೆಣಸಿನಕಾಯಿ, ಸಣ್ಣ ತುಂಡು ಶುಂಠಿ, ಜೀರಿಗೆ 1/4 ಸ್ಪೂನಷ್ಟು, ಬಡಿಶೇಪ್ ಒಂದು 1/4 ಸ್ಪೂನಷ್ಟು. ಇಷ್ಟನ್ನು ಮಿಕ್ಸಿ ಜಾರಿಗೆ ಹಾಕೋಣ. ಹಾಗೂ ಇದರೊಂದಿಗೆ 2 ಚಮಚದಷ್ಟು ದೊಡ್ಡ ಚಮಚದಲ್ಲಿ ಮೊಸರನ್ನು ಹಾಕಿ ಇದನ್ನು ದರ್ದರನೆ ಗ್ರೈಂಡಾಗಿ, ನಾವು ನೈಸಾಗಿ ಗ್ರೈಂಡ್ ಮಾಡಲಿಕ್ಕಿಲ್ಲ, ನೋಡಿ ಈ ರೀತಿ ಬರಬೇಕಿದ್ದು. ಇದನ್ನು ಪಕ್ಕದಲ್ಲಿ ಇಟ್ಕೊಳ್ಳೋಣ. ಇನ್ನೊಂದು ಸೈಡ್ ನಾನಿಲ್ಲಿ ವೈಟ್ ರೈಸ್ ತೊಗೊಂಡಿದ್ದೀನಿ, ಬೆಳ್ತಕ್ಕಿ, ದೋಸೆ ರೈಸ್, ಇಡ್ಲಿ ರೈಸ್ ಯಾವುದು ಕೂಡ ನೀವು ಇಲ್ಲಿ ಯೂಸ್ ಮಾಡ್ಬೋದು. 3 ಕಪ್ಪಷ್ಟು ಹಾಕಿದ್ದೀನಿ. ಚೆನ್ನಾಗಿ ಇದನ್ನು ನೆನೆ ಹಾಕಿ ಗ್ರೈಂಡ್ ಮಾಡ್ತಾ ಇದ್ದೀನಿ ಇವಾಗ. ಒಮ್ಮೆಲೆ ನಿಮಗೆ ವೈಟ್ ರೈಸ್ ನೆನೆ ಹಾಕಲಿಕ್ಕೆ ಬೇಡ ಅಂತಾದರೆ ನೀವು ಇಲ್ಲಿ ಸಣ್ಣ ರವೆ ಕೂಡ ಯೂಸ್ ಮಾಡ್ಬೋದು. ಓಕೆ, ಇನ್ನೊಂದು ಸಲ ಗ್ರೈಂಡ್ ಮಾಡುವಾಗ ಇದಕ್ಕೆ ಬೆಲ್ಲವನ್ನು ಸೇರಿಸ್ತಾ ಇದ್ದೀನಿ. ಸ್ವಲ್ಪ ಬೆಲ್ಲದ ಫ್ಲೇವರ್ ಇದ್ದರೆ ಇಷ್ಟ ಆಗುತ್ತೆ ನಮಗೆ. ನಿಮಗೆ ಇಷ್ಟ ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಓಕೆ, ಇವಾಗ ಫಸ್ಟಿಗೆ ಎಲ್ಲವನ್ನು ಗ್ರೈಂಡ್ ಮಾಡಿ ಆಯಿತು. ಆಮೇಲೆ ಇದನ್ನು ಇದಕ್ಕೆ ಆ್ಯಡ್ ಮಾಡೋಣ. ಆಮೇಲೆ ನಾನಿಲ್ಲಿ ಸ್ವಲ್ಪ ಸಾಫ್ಟ್ ಆಗಲಿಕ್ಕೆ 1 ಕಪ್ಪಷ್ಟು ಸಣ್ಣ ರವೆಯನ್ನು ಹಾಕ್ತಾ ಇದ್ದೀನಿ. ಹಾಗೂ ಅದನ್ನು ಕೂಡ ಗ್ರೈಂಡ್ ಮಾಡಿ ಇದಕ್ಕೆ ಸೇರಿಸ್ತಾ ಇದ್ದೀನಿ. ಒಮ್ಮೆಲೆ ಸಣ್ಣ ರವೆ ಹಾಕದಿದ್ದರೆ ಪರವಾಗಿಲ್ಲ, ತುಂಬ ತೆಳುವಾಗಿ ಮಾಡಬೇಡಿ, ಸ್ವಲ್ಪ ದಪ್ಪನೇ ಇರಬೇಕಿದು. ಚೆನ್ನಾಗಿದನ್ನು ನೋಡಿ ಈ ರೀತಿ ಮಿಕ್ಸ್ ಮಾಡಿ. ನೋಡಿ ಈ ರೀತಿ ಬರಬೇಕು. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸೋಣ ಇದಕ್ಕೆ. ಹಾಗೂ ಸ್ವಲ್ಪ ಸೋಡಾ ಹುಡಿ ಹಾಕ್ತಾ ಇದ್ದೀನಿ. ಚೆನ್ನಾಗಿದನ್ನು ಮಿಕ್ಸ್ ಮಾಡೋಣ. 1-2 ನಿಮಿಷ ಇದನ್ನು ಹಾಗೆಯೇ ಮುಚ್ಚಿಡಿ. ಆಮೇಲೆ ಇದಕ್ಕೆ ಏನು ಮಾಡೋಣ, 1 ಚಮಚದಷ್ಟು ತುಪ್ಪವನ್ನು ಸೇರಿಸೋಣ. ಇದರಿಂದ ತುಂಬ ರುಚಿಯಾಗಿ ಬರುತ್ತೆ ಇದು. ಒಮ್ಮೆಲೆ ತುಪ್ಪ ಹಾಕಲಿಕ್ಕೆ ಬೇಡದಿದ್ದರೆ 1 ಚಮಚದಷ್ಟು ತೆಂಗಿನೆಣ್ಣೆ ಅಥವಾ ನಾರ್ಮಲ್ ನೀವು ಅಡುಗೆ ಎಣ್ಣೆ ಯೂಸ್ ಮಾಡ್ತೀವಿ ನೋಡಿ, ಅದನ್ನು ಹಾಕ್ಬೋದು. ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ. ಇವಾಗ ಇಲ್ಲಿ ಬಾಳೆ ಎಲೆ ಉಂಟು ನೋಡಿ, ಅದರಲ್ಲಿ ಇದನ್ನು ಈ ರೀತಿ ನೀವು ಹಾಕಿ. ಇನ್ನೊಂದು ಸೈಡಲ್ಲಿ ಇಡ್ಲಿ ಪಾತ್ರೆಯನ್ನು ನಾನು ಇಟ್ಟಿದ್ದೀನಿ. ತುಂಬ ತೆಳುವಾಗಬಾರ್ದು ಅಂತ ಅದಕ್ಕೆ ಹೇಳಿದ್ದು ನಾನು ಹಿಟ್ಟು. ನೋಡಿ ಈ ರೀತಿ ಒಂದೊಂದಾಗಿ ಇಟ್ಟರೆ ಆಯಿತು. ಇಡ್ಲಿ ಪಾತ್ರೆಯಲ್ಲಿ ನೀರು ಇಟ್ಟಿದ್ದೀನಿ, ಆಲ್ರೆಡಿ ಬಿಸಿಯಾಗಿದೆ ಅದು. ಒಂದೊಂದಾಗಿ ಇಡ್ತಾ ಹೋಗಿ. ಒಮ್ಮೆಲೆ ನಿಮ್ಮ ಹತ್ರ ಕೆಲವ್ರು ಕೇಳ್ತಾರೆ, ನಮಗೆ ಬಾಳೆ ಎಲೆ ಸಿಗಲ್ಲ, ನಾವೇನು ಮಾಡಬೇಕಂತೇಳಿ. ಇದೇ ಬ್ಯಾಟರನ್ನು ನೀವು ದೋಸೆ ರೀತಿ ಮಾಡ್ಬೋದು, ತುಂಬ ಚೆನ್ನಾಗಾಗುತ್ತೆ. ಜಸ್ಟ್ ನೀವು ಟ್ರೈ ಮಾಡಿ. ನೀರು ದೋಸೆ ಎಲ್ಲ ಯಾವ ರೀತಿ ಮಾಡ್ತೀರಿ ನೋಡಿ, ಅದೇ ರೀತಿ ಈ ಬ್ಯಾಟರಲ್ಲಿ ನೀವು ಮಾಡ್ಬೋದು. ಒಮ್ಮೆ ಟ್ರೈ ಮಾಡಿ, ಗೊತ್ತಾಗುತ್ತೆ ನಿಮಗೆ, ಚೆನ್ನಾಗಾಗುತ್ತೆ ರುಚಿ. ಓಕೆ, ಇದಕ್ಕೆ ಗ್ರೀನ್ ಚಟ್ನಿ ಮಾಡಿ ಅದರೊಂದಿಗೆ ಇದನ್ನು ತಿಂದರೆ ಅಂತೂ ಸೂಪರ್ ಆಗುತ್ತೆ. ಸ್ವಲ್ಪ ಚಟ್ನಿ ಖಾರವಾಗಿ ಮಾಡಿ, ತುಂಬ ಟೇಸ್ಟಿಯಾಗಿ ಬರುತ್ತೆ. ಜಸ್ಟ್ ನೀವು ಟ್ರೈ ಮಾಡಿ, ನಿಮಗೆ ಖಂಡಿತ ಇಷ್ಟ ಆಗುತ್ತೆ ಈ ರೆಸಿಪಿ. ನೋಡಿ ಈ ರೀತಿ ಕೆಲವರಿಗೆ ಅಂದರೆ ಹೀಗೆ ಓಪನ್ ಆಗಿ ಇಡಲಿಕ್ಕೆ ಇಷ್ಟ ಇರಲ್ಲ ನೋಡಿ, ಅವರು ಈ ರೀತಿ ಇಟ್ಟು ಬಾಳೆ ಎಲೆಯನ್ನು ಮುಚ್ಚಿ ಕೂಡ ಒಂದರ ಮೇಲೆ ಸೀದಾ ಒಂದೊಂದು ಇಡ್ತಾ ಹೋದರೆ ಆಯಿತು. ನೀವು ಒಂದಕ್ಕೊಂದು ಅಂಟುದಿಲ್ಲ. ಅದು ಓಪನ್ ಮಾಡಿ ಇಟ್ಟರು, ನಾನು ಫಸ್ಟಿಗೆ ಹಾಕಿದ್ದೀನಿ ನೋಡಿ, ಓಪನ್ ಮಾಡಿ ಒಂದರ ಮೇಲೆ ಒಂದು ಇಟ್ಟಿದ್ದೆ, ಆವಾಗಲೂ ಅದು ಅಂಟುದಿಲ್ಲ. ನೀವು ಏನು ಟೆನ್ಷನ್ ಮಾಡೋದು ಬೇಡ. ಇವಾಗೊಂದು 10-15 ನಿಮಿಷ ಇದನ್ನು ಬೇಯಿಸೋಣ. ಇವಾಗ ಇದು ಬೆಂದಿದೆ, ತಣ್ಣಗಾಗಿದೆ. ನಾನಿವಾಗ ತೆಗೆದು ಕೂಡ ತೋರಿಸ್ತೀನಿ ನಿಮಗೆ. ಆ ಬಾಳೆ ಎಲೆ ಫ್ಲೇವರಲ್ಲಿ ತುಂಬ ರುಚಿಯಾಗಿ ಬರುತ್ತೆ. ನಾನು ಹೇಳಿದೆ ನೋಡಿ, ಒಮ್ಮೆಲೆ ಬಾಳೆ ಎಲೆ ಇಲ್ಲದಿದ್ದರೆ ಪರವಾಗಿಲ್ಲ, ನೀವು ದೋಸೆ ರೀತಿ ಕೂಡ ಮಾಡ್ಬೋದು. ನೋಡಿ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ತೆಳುವಾಗಿ, ಸಾಫ್ಟಾಗಿ, ಟೇಸ್ಟಿಯಾಗಿ ಬರುತ್ತೆ. ಚಟ್ನಿಯೊಂದಿಗೆ, ಸಾರೊಂದಿಗೆ ಎಂಜಾಯ್ ಮಾಡ್ಬೋದು, ಅಥವಾ ಹೀಗೇನೋ ತಿನ್ಬೋದು ಚಾವೊಂದಿಗೆ. ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆ ಶೇರ್ ಮಾಡಿ. ನೀವು ಕೂಡ ಟ್ರೈ ಮಾಡಿ ಹೇಗಾಗಿತ್ತಂತೇಳಿ ಹೇಳಿ ನನಗೆ. ಓಕೆ, ನಾನು ನಾಳೆ ಸಿಗ್ತೀನಿ ಒಳ್ಳೆ ರೆಸಿಪಿಯೊಂದಿಗೆ. ಎಲ್ಲರಿಗೂ ಟೇಕ್ ಕೇರ್. ಬಾಯ್ ಬಾಯ್.